ಚೀನಾ ಬಗ್ಗೆ ಅಭಿನಂದನೆ ಕಾರ್ಯಕ್ರಮ ಅಂತ ಹೇಳಿದ್ದೀವಿ. ನಾವು ಮೊದಲನೇದಾಗಿ ನನಗೆ ಫಸ್ಟ್ ಕನ್ಫ್ಯೂಷನ್ ಏನಂದರೆ ಇವರು ಏಜೇ ಹಾಕಿಲ್ಲ ಇದರಲ್ಲಿ. ಈಗಲೂ 24, 25, 25 ಕನ್ಫ್ಯೂಷನ್ ಇದ್ದೀನಿ. 25 ಯಾಕಂದ್ರೆ 21 ವರ್ಷದ ಹಿಂದೆ ಆ ಸಂಜೀವನಿನಲ್ಲಿ ಒಂದು ಕಾಲಂ ಬರ್ತಾ ಇತ್ತು. ನಿಮ್ಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಸಂಪರ್ಕಿಸಿ ಚೀನಾ ರಾಮು ನಂಬರ್ ಗೊತ್ತಿರ್ಬೋದು ಸರ್. ನಾನು ಚೀನಾ ರಾಮು ಅಂದ್ರೆ ನಾನು ಅನ್ಕೊಳ್ಳೋದು ಚೀನಾದಿಂದ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಪಾಪ ಎಲ್ಲರೂ ಕಷ್ಟ ಕೇಳ್ತಾರಲ್ಲ ಪಾಪ. ನಾನು ಚೀನಾ ಅಂತ ನನ್ಗೆ ಗೊತ್ತಿಲ್ಲ. ನಾನು ಇಲ್ಲಿ ಹಳ್ಳಿಯಿಂದ ಬಂದಿದ್ದಲ್ಲ, ನನಗೆ ಗೊತ್ತಿಲ್ಲ. ಅದಕ್ಕೆ ದುರದೃಷ್ಟವ ಸಂಘ ಮಾಡಿ ದುರ್ಯೋಧನಾಗಬೇಡ, ಸಜ್ಜನರ ಸವಾಸ ಮಾಡಿ ಧರ್ಮನಾಯನಾಗು, ಹಾವಾಗರೇನು ವಿಷವನ್ನು ಬಿಡುವುದು ಅಂತ ಹಾವಿಸ ಹಾಲಾಕುವ ಗುಣ ನಮ್ಮ ಭಾರತೀಯರೇ ಒಳಪಡುವ ಸಂಘಗಳು. ನಮ್ಮ ಮತ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಏನು ಈ ದೇಶದ ಆಸ್ತಿ, ಈ ದೇಶದ ಪರಂಪರೆ, ಈ ದೇಶದ ಸಂಸ್ಕೃತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂದ್ರೆ ಲಾಸ್ಟ್ ಮಾತಾಡಬಾರ್ದು. ಯಾಕಂದ್ರೆ ದೊಡ್ಡವರೆಲ್ಲ ಮಾತಾಡಿರ್ತಾರೆ, ಲಾಸ್ಟ್ ನಾವು ಮಾತಾಡೋದು ನಿಂತಾಗ ಇಷ್ಟೆಲ್ಲ ಮಾತಾಡಿದ್ರೆ ನಿಮ್ಗೇನಾದ್ರೂ ನಾನಾ ಮರ್ಯಾದೆ ನಾನು ಮಾತಾಡ್ತೀನಿ ಅವಾಗ ಹೇಗೇನಿತ್ತು ಕೇಳ್ಕೊತಾರೆ ಅನ್ಕೋತೀರ. ಯಾವುದೇ ಒಂದು ಫಂಕ್ಷನ್ ಅಲ್ಲಿ, ಯಾವುದೇ ಮದುವೆ ಫಂಕ್ಷನ್ ಅಲ್ಲಿ ಫಸ್ಟ್ ಪಂಕ್ತಿನಲ್ಲಿ ಊಟ ಮಾಡಬೇಕು. ಯಾವುದೇ ಫಂಕ್ಷನ್ ಅಲ್ಲಿ ಫಸ್ಟ್ ಸ್ಥಾನದಲ್ಲಿ ಅಂದ್ರೆ 2ನೇ ಸ್ಥಾನ 3ನೇ ಸ್ಥಾನದಲ್ಲಿ ಮಾತಾಡಬಹುದು. ಯಾಕಂದ್ರೆ ಕೇಳೋದು ಈಗ ನಾವು ಏನು ಮಾತಾಡೋದು ಏನು ಕೇಳೋದೇ ಇಲ್ಲ. ಆವಾಗಿಂದ ಹೋರಾಟದ ಬಗ್ಗೆ ಹೇಳ್ತಾ ಇದ್ದೆ. ನನಗೆ